ಒಬ್ಬ ಫ್ರೆಂಡಿಗೆ ಸರ್ಪ್ರೈಸ್ ಕೊಡೋ ಖುಷಿ ಬೇರೆ ಯಾವುದ್ರಲ್ಲಿ ಸಿಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡೋಕೆ ಹೋಗ್ತಿರೋದು ನಾನು ನನ್ನ ಒಬ್ಬ ಆಫೀಸ್ ಮೇಟ್ ಆದಂಥ ಫ್ರೆಂಡಿಗೆ ಸರ್ಪ್ರೈಸ್ ಕೊಟ್ಟಂಥ ವಿಷಯ. ವೆಲ್ಕಮ್ ಬ್ಯಾಕ್ ಟು ಸಫಾರಿ ಬೈ ವಿಶ್. ಇವತ್ತಿನ ಟ್ರಿಪ್ಪು ಕೊಚ್ಚಿಯಿಂದ ಶುರುವಾಗುತ್ತೆ. ನನ್ನ ಒಬ್ಬ ಆಫೀಸ್ ಮೇಟ್ ಫ್ರೆಂಡ್ ಆದಂತಹ ಜುಗಿಲ್ ಅನ್ನೋರ ಎಂಗೇಜ್ಮೆಂಟಿಗೆ ನಾನು ಕೊಚ್ಚಿಗೆ ಹೋಗಿದ್ದೆ. ಅರ್ಲಿ ಮಾರ್ನಿಂಗ್ ರೀಚ್ ಆಗಿದ್ದರಿಂದ ಫಂಕ್ಷನ್ ಆಫ್ಟರ್ನೂನ್ ಇದ್ದಿದ್ದರಿಂದ ನನಗೆ ತುಂಬ ಟೈಮ್ ಇತ್ತು. ಸೊ ಐ ಥಾಟ್ ಆಫ್ ವೈ ನಾಟ್ ಎಕ್ಸ್ಪ್ಲೋರ್ ಸಮಥಿಂಗ್ ನ್ಯೂ. ಸೊ ಆ ಥರ ಹೋದಾಗ ಕೊಚ್ಚಿದಲ್ಲಿರುವಂಥ ವಾಟರ್ ಮೆಟ್ರೋ ಬಗ್ಗೆ ಕೇಳ್ಪಟ್ಟಿದ್ದೆ. ಅದನ್ನು ಟ್ರೈ ಮಾಡೋಣ ಅಂತ ಅನ್ನಿಸ್ತು. ಸೊ ಇಟ್ ವಾಸ್ ಪೀಸ್ಫುಲ್, ಇಟ್ ವಾಸ್ ಕ್ಲೀನ್. ಹಾನೆಸ್ಟ್ಲಿ ಇಟ್ಸ್ ಡಿಫ್ರೆಂಟ್ ವೈಬ್ ಆಲ್ ಟುಗೆದರ್. ಮೆಟ್ರೋ ಅಂದರೆ ನಮಗೆ ನೆನಪಾಗೋದು ಬೆಂಗಳೂರಲ್ಲಿರೋ ಮೆಟ್ರೋ, ಡೆಲ್ಲಿ ಮೆಟ್ರೋ, ಚೆನ್ನೈ ಮೆಟ್ರೋ, ಹೈದರಾಬಾದ್ ಮೆಟ್ರೋ. ಬಟ್ ನೀರಲ್ಲಿರೋ ಮೆಟ್ರೋ, ಇಟ್ ವಾಸ್ ಸಮಥಿಂಗ್ ಇಂಟ್ರೆಸ್ಟಿಂಗ್ ಟು ಎಕ್ಸ್ಪ್ಲೋರ್. ಕೆಲವೊಮ್ಮೆ ಜೀವನದಲ್ಲಿ ಈ ಥರ ಕೆಲವೊಂದು ವೆಯ್ಟಿಂಗ್ ಮೂಮೆಂಟ್ಸ್ ಇರುತ್ತೆ. ಆ ವೆಯ್ಟಿಂಗ್ ಮೂಮೆಂಟ್ಸ್ನ ಇನ್ಸ್ಟೆಡ್ ಆಫ್ ಬೋರಿಂಗ್ ಆಗಿರೋದಕ್ಕಿಂತ, ಇಲ್ಲ ಜಸ್ಟ್ ಇನ್ಸ್ಟಾಗ್ರಾಮು ಇಲ್ಲ ಯೂಟ್ಯೂಬ್ ನೋಡ್ಕೊಂಡಿರೋದಕ್ಕಿಂತ ಬೇರೆ ಯಾವ ಥರ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಬಂದಂಥ ಥಾಟ್ ಇದು. ಒಂದು ಸ್ವಲ್ಪ ಒಳ್ಳೆ ಟೈಮ್ ಸಿಕ್ಕಿದ್ರೂ ಅದನ್ನು ವೇಸ್ಟ್ ಮಾಡ್ದಿರ ಉಪಯೋಗಿಸೋದಕ್ಕೆ ಕಲಿಬೇಕು ನಾವೆಲ್ಲರೂ. ಸೊ ಲೈಫ್ ಈಸ್ ಅಬೌಟ್ ಸ್ಮಾಲ್ ಡಿಸಿಷನ್ಸ್, ಅ ರ್ಯಾಂಡಮ್ ಮೆಟ್ರೋ ರೈಡ್, ಅ ಸರ್ಪ್ರೈಸ್ ವಿಸಿಟ್, ಅ ಲಿಟಲ್ ಟೈಮ್ ಸ್ಪೆಂಟ್ ವೆಲ್. ದೀಸ್ ಮೂಮೆಂಟ್ಸ್ ಮೇಕ್ಸ್ ಸ್ಟೋರೀಸ್. ನಾನು ಯಾವಾಗ ಹೇಳ್ತೀನಲ್ಲ, ಜೀವನ ಅಂದರೆ ದೊಡ್ಡ ಪ್ಲ್ಯಾನ್ ಮಾಡೋದು, ದೊಡ್ಡದಾಗಿ ಪ್ಲ್ಯಾನಿಂಗ್ಸ್ ಮಾಡೋದು ಇದೆಲ್ಲ ಅಲ್ಲ. ಸಣ್ಣ ಸಣ್ಣ ಕ್ಷಣಗಳಲ್ಲಿರೋ ಸೌಂದರ್ಯನ, ಆ ಮೂಮೆಂಟ್ಸ್ನ ಎಂಜಾಯ್ ಮಾಡೋದ್ರಲ್ಲಿದೆ. ಜುಗಿಲ್ಗೆ ಯಾವ ರೀತಿ ಸರ್ಪ್ರೈಸ್ ಆಯಿತು ಅಂತ ಹೇಳಿದ್ರೆ, ಅವನು ಎಲ್ಲರನ್ನೂ ಇನ್ವೈಟ್ ಮಾಡಿದ್ದ. ಸೊ ಜನ್ರಲ್ಲಾಗಿ ಓಕೆ ಇವ್ರು ಬರ್ತಾರೋ ಇಲ್ವೋ ಅನ್ನೋ ಡೌಟಲ್ಲೇ ಎಲ್ಲರನ್ನೂ ಇನ್ವೈಟ್ ಮಾಡಿದ್ದ. ಬಟ್ ಆದರೆ ನಾನು ಲಾಸ್ಟ್ ಮೂಮೆಂಟ್ವರೆಗೂ ಹೋಗೋ ಪ್ಲ್ಯಾನ್ ಇದ್ದಿಲ್ಲ. ಬಟ್ ಏನೋ ಅನ್ನಿಸ್ತು ನನಗೆ ಹೊರಟ್ಬಿಡ್ಬೇಕಂತ. ಸೊ ಆ ರೀತಿ ಹೊರಟಂಥ ಒಂದು ಜರ್ನಿ ಇದು. ಬೆಂಗಳೂರಿಂದ ನೈಟ್ ಬಸ್ ಹತ್ತಿದೆ. ನೆಕ್ಸ್ಟ್ ಡೇ ಬೆಳಗ್ಗೆ ಕೊಚ್ಚಿಯಲ್ಲಿದ್ದೆ. ಕೊಚ್ಚಿಯಿಂದ ಒಂದು ಅರ್ಧ ಗಂಟೆ ಟ್ರಾವೆಲ್ ಮಾಡಬೇಕಾಗಿತ್ತು. ಸೊ ಡೈರೆಕ್ಟಾಗಿ ಹೋಗಿದ್ರೆ ತುಂಬ ಬೇಗ ಆಗಿಬಿಡುತ್ತೆ ಅಂತ ನಾನೇನು ಮಾಡಿದೆ, ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಏನೇನಿದೆ ಅಂತ ಸ್ವಲ್ಪ ಗೂಗಲ್ ಸರ್ಚ್ ಮಾಡಿಬಿಟ್ಟು ಈ ಒಂದು ಆಪ್ಷನ್ನ ಚೂಸ್ ಮಾಡಿದ್ದು. ತುಂಬ ಶಾರ್ಟ್ ಆದ ಒಂದು ವಿಡಿಯೋ ಇದು. ಡಿಸ್ಟೆನ್ಸ್ ಕೂಡ ತುಂಬ ಸ್ಮಾಲ್ ಡಿಸ್ಟೆನ್ಸ್. ಬಟ್ ಒಂದು 20 ಮಿನಿಟ್ಸ್ ಈ ಒಂದು ಮೆಟ್ರೋ ರೈಡ್ ನೀರಲ್ಲಿ ಇತ್ತು. ಫ್ರಮ್ ದ ಹೈಕೋರ್ಟ್ ಮೆಟ್ರೋ ಸ್ಟೇಷನ್ ಟು ವೈಪಿನ್ಗೆ. ಸೊ ನೀವು ಕೂಡ ಯಾವತ್ತಾದರೂ ಕೊಚ್ಚಿದಲ್ಲಿ ಈ ಥರ ಎಲ್ಲ ಹೋಗಿದ್ದರೆ ಡೆಫಿನೆಟಾಗಿ ಟೈಮ್ ಇದ್ದರೆ ಎಕ್ಸ್ಪ್ಲೋರ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ವಿತ್ AC, ಜಾಸ್ತಿ ಬಿಸಿಲು ಅನ್ಸೋದಿಲ್ಲ, ಆ್ಯಂಡ್ ವ್ಯೂ ಸಿಕ್ಕೋದು ಎಲ್ಲ ತುಂಬ ಚೆನ್ನಾಗಿದೆ. ಕಾಸ್ಟಿಂಗ್ ಕೂಡ ತುಂಬ ಏನಿಲ್ಲ, 50 ರೂಪೀಸ್ ಒಳಗಡೆನೇ ಆಯಿತು ನನಗೆ ಅಪ್ ಆ್ಯಂಡ್ ಡೌನ್. ನೀವು ಯಾರ್ದಾದ್ರೂ ಲೈಫಲ್ಲಿ ಈ ಥರ ಎಲ್ಲ ಸರ್ಪ್ರೈಸ್ ಸಡನ್ನಾಗಿ ಹೋಗಿ ನಿಂತ್ಕೊಂಡು ಕೊಟ್ಟಿದ್ರೆ ಅದನ್ನು ನನಗೂ ತಿಳಿಸಿ. ಐ ವಿಲ್ ಬಿ ಸೋ ಹ್ಯಾಪಿ ಟು ಲಿಸನ್ ಆಲ್ ದೋಸ್ ಸ್ಟೋರೀಸ್. ರೈಡ್ ಕಂಪ್ಲೀಟ್ ಮಾಡಿ ಹೊರಗಡೆ ಬಂದು ಜುಗಿಲ್ ಎಂಗೇಜ್ಮೆಂಟ್ ನಡೀತಿರೋವಂಥ ಪ್ಲೇಸ್ಗೆ ಹೋಗೋದೇ ನೆಕ್ಸ್ಟ್ ಟಾಸ್ಕ್. ಬೇರೆಯವರ ಸ್ಪೆಷಲ್ ದಿನಗಳಲ್ಲಿ ಅವ್ರಿಗೆ ಗೊತ್ತಿಲ್ದಿರಂಗೆ ಒಂದು ಸರ್ಪ್ರೈಸ್ ವಿಸಿಟ್ ಮಾಡಿ ಆ ಮೂಮೆಂಟ್ನ ಇನ್ನೂ ಕಲರ್ಫುಲ್ ಮಾಡಿದಾಗ ಎಷ್ಟು ಚೆನ್ನಾಗಿರುತ್ತಲ್ವ. ಲೈಫ್ ಇಸ್ ಅ ಜರ್ನಿ ವಿತ್ ಸೋ ಮೆನಿ ಪೀಪಲ್. ಎವ್ರಿ ಮೂಮೆಂಟ್ ಈಸ್ ಅ ಸೆಲೆಬ್ರೇಷನ್. ಮುಂದೊಂದು ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್. ಸೈನಿಂಗ್ ಆಫ್, ಸಫಾರಿ ಬೈ ವಿಶ್.